ಪಹಲ್ಗಾಮ್ ಉಗ್ರರ ದಾಳಿ ನಡೆದು ಇವತ್ತಿಗೆ 10 ದಿನ ಕಳೆದಿದೆ. ಇಡೀ ಜಗತ್ತೇ ಉಗ್ರರ ರಾಕ್ಷಸತ್ವವನ್ನ ಖಂಡಿಸ್ತಾ ಇದೆ. ಇತ್ತ ಭಾರತ ಉಗ್ರರಿಗೆ ತಕ್ಕ ಪಾಠ ಕಲಿಸೋದಕ್ಕೂ ಕೂಡ ಮುಂದಾಗಿದ್ದು ಸೇನೆಗೆ ಪರಮಾಧಿಕಾರವನ್ನ ಕೊಟ್ಟಿದೆ. ಸೇನೆ ನಿಗೂಢ ನಡೆಯೇ ಸದ್ಯ ಪಾಕಿಸ್ತಾನವನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ಈ ಮಧ್ಯೆ ಎನ್ಐಎ ತನಿಖೆಯಲ್ಲಿ ಉಗ್ರರ ದಾಳಿಯ ಸಂಚು ಹೇಗಿತ್ತು, ಸ್ಥಳೀಯರಿಂದ ಹೇಗೆ ಅವರಿಗೆ ಅನುಕೂಲ ಆಯಿತು, ಈ ವಿಚಾರಗಳು ಬಯಲಾಗ್ತಾ ಇದೆ. ಕಾಶ್ಮೀರದಲ್ಲೇ ಇದ್ದಾರೆ ಪಹಲ್ಗಾಮ್ ದಾಳಿಯ ನರರಕ್ಕಸರು. 4 ಉಗ್ರರಿಂದ ದಾಳಿ, ಸ್ಥಳೀಯರಿಂದಲೇ ಸಿಕ್ಕಿತ್ತು ಬೆಂಬಲ. ಎನ್ಐಎ ತನಿಖೆಯಲ್ಲಿ ಉಗ್ರರ ಇಂಚಿಂಚು ಸಂಚು ಬಯಲು. ಏಪ್ರಿಲ್ 22ರಂದು ಪಹಲ್ಗಾಮ್ನ ಬೈಜರನ್ ಕಣಿವೆಯಲ್ಲಿ ಉಗ್ರರು ಅಟ್ಟಹಾಸ ಮೆರೆದಿದ್ರು. ಬರೋಬ್ಬರಿ 26 ಪ್ರವಾಸಿಗರನ್ನ, ಅದೂ ಕೂಡ ಹಿಂದೂಗಳನ್ನೇ ಹುಡುಕಿ ಕೊಂದು ಹಾಕಿದ್ರು. ಹೀಗೆ ಕ್ರೌರ್ಯ ಮೆರೆದ ಉಗ್ರರು ಎಲ್ಲಿದ್ದಾರೆ ಅನ್ನೋ ಪ್ರಶ್ನೆ ಇತ್ತು. ಇದೀಗ ಎನ್ಐಎ ತನಿಖೆಯಲ್ಲಿ ಉಗ್ರರು ಎಲ್ಲಿದ್ದಾರೆ ಅನ್ನೋ ಸುಳಿವು ಸಿಕ್ಕಿದೆ. ಎನ್ಐಎ ತನಿಖೆಯ ವೇಳೆ 3D ಮ್ಯಾಪಿಂಗ್ ಮಾಡಿದಾಗ ಉಗ್ರರು ಜಮ್ಮು ಕಾಶ್ಮೀರ ಬಿಟ್ಟು ಹೋಗಿಲ್ಲ ಎಂಬ ವಿಚಾರ ಗೊತ್ತಾಗಿದೆ. ದಕ್ಷಿಣ ಕಾಶ್ಮೀರದಲ್ಲಿ ಅಡಗಿರುವ ಶಂಕೆ ವ್ಯಕ್ತವಾಗಿದೆ. ಕಾಶ್ಮೀರದ ದಕ್ಷಿಣ ಭಾಗದಲ್ಲಿ ಉಗ್ರರು ಅಡಗಿರುವ ಶಂಕೆ ಇದ್ದು, ಸ್ಥಳೀಯರ ನೆರವಿನಿಂದಲೇ ದಟ್ಟ ಕಾಡಿನ ಮಧ್ಯೆ ಇದ್ದಾರೆಂಬ ಮಾಹಿತಿ ಎನ್ಐಎಗೆ ಸಿಕ್ಕಿದೆ. ಶಸ್ತ್ರಸಜ್ಜಿತರಾಗಿ ದಟ್ಟ ಕಾಡು, ದುರ್ಗಮ ಪ್ರದೇಶದಲ್ಲಿ ಠಿಕಾಣಿ ಹೂಡಿದ್ದಾರೆ. ಒಂದು ವೇಳೆ ಸೇನಾ ಪಡೆ ದಾಳಿ ಮಾಡಿದ್ರೂ ದಂಡು ದಂಡಾಗಿ ದಾಳಿ ಮಾಡಲು ಸ್ಕೆಚ್ ಹಾಕಿಕೊಂಡಿದ್ದಾರೆ ಎನ್ನಲಾಗಿದೆ. ಕಾಡಿನ ಒಂದೊಂದು ದಿಕ್ಕಿನಲ್ಲಿ ಒಬ್ಬರು ಅಡಗಿರೋ ಶಂಕೆ ಇದ್ದು, ಕಾಡಿನಲ್ಲಿ ಹೇಗೆ ಬದುಕಬೇಕು, ಹೇಗೆ ದೀರ್ಘಕಾಲದವರೆಗೂ ಇರಬೇಕು ಅನ್ನೋದರ ಟ್ರೈನಿಂಗ್ ಕೂಡ ಆಗಿದೆಯಂತೆ. ಪಹಲ್ಗಾಮ್ ಉಗ್ರರು ಪಕ್ಕಾ ಪ್ರೊಫೆಷನಲ್ ಟ್ರೈನಿಂಗ್ ಪಡೆದಿದ್ದು, ಶಸ್ತ್ರಾಸ್ತ್ರ ಇಲ್ಲದಿದ್ರೂ ದೈಹಿಕವಾಗಿ ಹತ್ಯೆಗೈಯೋ ತರಬೇತಿ ಪಡೆದಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಪಹಲ್ಗಾಮ್ನಲ್ಲಿ ದಾಳಿ ವೇಳೆ ವೈರ್ಲೆಸ್ ಡಿವೈಸ್ ಬಳಕೆ ಮಾಡಿದ್ದು ಸಹ ಎನ್ಐಎ ತನಿಖೆಯಲ್ಲಿ ಬಯಲಾಗಿದೆ. ಉಗ್ರರು ಎಸ್ಕೇಪ್ ಆಗಲು ಸ್ಥಳೀಯರಿಂದಲೇ ಸಹಾಯ. ಆಘಾತಕಾರಿ ಸಂಗತಿ ಅಂದ್ರೆ, ಉಗ್ರರು ದಾಳಿ ನಡೆಸಿ ಪರಾರಿಯಾಗಲು ಸ್ಥಳೀಯರೇ ನೆರವು ನೀಡಿರುವ ಅಂಶ ತನಿಖೆಯಲ್ಲಿ ಬಯಲಾಗಿದೆ. ಈ ಉಗ್ರರ ಜೊತೆ ಮತ್ತಷ್ಟು ಸ್ಥಳೀಯರು ಸಹ ಭಯೋತ್ಪಾದನೆ ಚಟುವಟಿಕೆಯಲ್ಲಿ ತೊಡಗಿರುವ ಶಂಕೆ ತನಿಖಾ ತಂಡಕ್ಕಿದೆ. ಹೀಗಾಗಿ ಉಗ್ರರ ಜಾಡನ್ನ ಎನ್ಐಎ ಬೆನ್ನತ್ತಿದೆ. ಈ ಮಧ್ಯೆ ಉಗ್ರರು ಬೈಸರನ್ ಕಣಿವೆಯಲ್ಲಿ ಯಾಕೆ ಅಟ್ಯಾಕ್ ಮಾಡಿದ್ರು ಅನ್ನೋ ಸಂಗತಿಯೂ ಬಯಲಾಗಿದೆ. ಪಹಲ್ಗಾಮ್ ದಾಳಿಗೆ 2 ವರ್ಷಗಳಿಂದ ಉಗ್ರರು ಸ್ಕೆಚ್. ಹೌದು, ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಲಷ್ಕರ್ ಎ ತೊಯ್ಬಾದ ಉಗ್ರ ಫಾರೂಕ್ ಅನ್ನೋದು ಗೊತ್ತಾಗಿದೆ. ಈ ಉಗ್ರ ಫಾರೂಕ್ ಒಂದು ದಿನವಲ್ಲ, ಒಂದು ವಾರವಲ್ಲ, ಒಂದು ತಿಂಗಳಲ್ಲ, ಬರೋಬ್ಬರಿ 2 ವರ್ಷದಿಂದ ದಾಳಿಗಾಗಿ ಸ್ಕೆಚ್ ಹಾಕಿದ್ದ ಅನ್ನೋದು ತನಿಖೆಯಲ್ಲಿ ಬಯಲಾಗಿದೆ. ದಾಳಿ ನಡೆಸಿದ ಉಗ್ರರಿಗೆ ಒಳನುಸುಳಲು ಈತನೇ ದಾರಿ ತೋರಿಸಿದ್ದನಂತೆ. 4 ಸ್ಥಳ ಟಾರ್ಗೆಟ್, ಬೈಸರನ್ನಲ್ಲಿ ಅಟ್ಯಾಕ್. ಬೈಸರನ್ ವ್ಯಾಲಿಯನ್ನೇ ಆಯ್ಕೆ ಮಾಡಿದ್ದೇಕೆ ಉಗ್ರರು? ಪಹಲ್ಗಾಮ್ ಉಗ್ರರ ಜಾಡು ಬೆನ್ನತ್ತಿರುವ ಎನ್ಐಎ ಪಾತಕಿಗಳ ಸಂಚು ಬಯಲು ಮಾಡುತ್ತಿದೆ. ದಿನಕ್ಕೊಂದು ಸ್ಫೋಟಕ ಸಂಗತಿಗಳು ಹೊರಬೀಳ್ತಿವೆ. ಉಗ್ರರು ಕೇವಲ ಬೈಸರನ್ ವ್ಯಾಲಿಗಷ್ಟೇ ನೇರವಾಗಿ ನುಗ್ಗಿ ದಾಳಿ ಮಾಡಿಲ್ಲ, ಬದಲಾಗಿ 4 ಸ್ಥಳಗಳನ್ನು ಗುರುತಿಸಿದ್ರು ಅನ್ನೋ ಅಸಲಿ ಸತ್ಯ ಗೊತ್ತಾಗಿದೆ. ಏಪ್ರಿಲ್ 15ರಂದೇ ಜಮ್ಮು ಕಾಶ್ಮೀರದಲ್ಲಿ ಠಿಕಾಣಿ ಹೂಡಿದ್ದ ಉಗ್ರರು ಬೈಸರನ್ ವ್ಯಾಲಿ, ಅರು ವ್ಯಾಲಿ, ಬೆತಾಬ್ ವ್ಯಾಲಿ, ಲೋಕಲ್ ಅಮ್ಯೂಸ್ಮೆಂಟ್ ವ್ಯಾಲಿ ಪಾರ್ಕ್ ಟಾರ್ಗೆಟ್ ಮಾಡಿದ್ರು. ಈ 4 ಸ್ಥಳಗಳಲ್ಲಿ ಮಾರುವೇಷದಲ್ಲಿ ಓಡಾಡಿದ್ದಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ಏಪ್ರಿಲ್ 18ರಂದು ಬೇತಾಬ್ ವ್ಯಾಪ್ತಿಯಲ್ಲಿ ಶಂಕಿತರ ಓಡಾಡಿರೋ ದೃಶ್ಯ ಪ್ರವಾಸಿಗರೊಬ್ಬರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಪ್ರವಾಸಿಗ ಶ್ರೀಜಿತ್ ರಮೇಶನ್ ನೀಡಿದ ಇದೇ ವಿಡಿಯೋ ಬೆನ್ನತ್ತಿದ ಎನ್ಐಎ ಅಧಿಕಾರಿಗಳು ಉಗ್ರರ ಅಸಲಿ ಸ್ಕೆಚ್ ಬಯಲು ಮಾಡಿದ್ದಾರೆ. 4 ಪ್ರವಾಸಿ ತಾಣದಲ್ಲೂ ಫೋಟೋ ಕ್ಲಿಕ್ಕಿಸಿಕೊಂಡಿದ್ದ ಉಗ್ರರು ಎಷ್ಟು ಪ್ರವಾಸಿಗರು ಬರ್ತಾರೆ, ಭದ್ರತೆ ಹೇಗಿದೆ ಅನ್ನೋ ಮಾಹಿತಿಯನ್ನ ಕಲೆ ಹಾಕಿದ್ರು. ಇದಕ್ಕಾಗಿ 20ಕ್ಕೂ ಹೆಚ್ಚು ಸ್ಥಳೀಯರಿಂದ ಸಹಾಯ ಪಡೆದಿದ್ರು. ಸ್ಥಳೀಯರ ಸಹಾಯದಿಂದಲೇ ಶಸ್ತ್ರಾಸ್ತ್ರಗಳನ್ನ ಬೈಸರನ್ಗೆ ಸಾಗಿಸಿದ್ರು ಅನ್ನೋದು ತನಿಖೆಯಿಂದ ಹೊರಬಿದ್ದಿದೆ. ಹಾಗಾದ್ರೆ ಬೈಸರನ್ ವ್ಯಾಲಿಯನ್ನೇ ಉಗ್ರರು ಆಯ್ಕೆ ಮಾಡಿದ್ದೇಕೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಅರು ವ್ಯಾಲಿ, ಬೆತಾಬ್ ವ್ಯಾಲಿ, ಲೋಕಲ್ ಅಮ್ಯೂಸ್ಮೆಂಟ್ ಪಾರ್ಕ್ 3 ಸ್ಥಳ ಬಿಟ್ಟು ಪಹಲ್ಗಾಮ್ ಟಾರ್ಗೆಟ್ ಮಾಡಿದ್ರು. ಯಾಕಂದ್ರೆ ಬೈಸರನ್ ವ್ಯಾಲಿಗೆ ಹೆಚ್ಚು ಪ್ರವಾಸಿಗರು ಭೇಟಿ ನೀಡ್ತಾರೆಂಬ ಮಾಹಿತಿ ಕಲೆ ಹಾಕಿದ್ದಾರೆ. ಭದ್ರತೆ ಕಡಿಮೆ ಇದ್ದಿದ್ರಿಂದ ದಾಳಿ ಮಾಡಲು ಸ್ಕೆಚ್ ಹಾಕಿದ್ದಾರೆ. ಹೀಗಾಗಿಯೇ ಬೈಸರನ್ ವ್ಯಾಲಿಗೆ ನುಗ್ಗಿ ಟಾರ್ಗೆಟ್ ಮಾಡಿದ ಉಗ್ರರು ಮನಬಂದಂತೆ ಫೈರಿಂಗ್ ಮಾಡಿದ್ದಾರೆ. ಉಗ್ರರಿಗೆ ನೆರವು ನೀಡಿದ್ದ 80 ಜನರ ಬಂಧನ. ಹೀಗೆ ಬೈಸರನ್ ವ್ಯಾಲಿಗೆ ನುಗ್ಗಲು ಉಗ್ರರಿಗೆ ಸಹಾಯ ಮಾಡಿದ ಬರೋಬ್ಬರಿ 80 ಮಂದಿಯನ್ನ ಎನ್ಐಎ ಬಂಧಿಸಿದೆ. ಈ 80 ಮಂದಿ ಓವರ್ ಗ್ರೌಂಡ್ ವರ್ಕರ್ಸ್ ಆಗಿ ಕೃತ್ಯಕ್ಕೆ ಸಹಕಾರ ನೀಡಿದ್ದಾರೆ. ಅಂದ್ರೆ ಉಗ್ರರಿಗೆ ಆಶ್ರಯ ನೀಡಿ ಆರ್ಥಿಕ ಸಹಾಯ ಮಾಡಿದ್ದಾರೆ. ಇದರ ಜೊತೆಗೆ 2500 ಮಂದಿಯನ್ನ ವಶಕ್ಕೆ ಪಡೆದಿದ್ದ ಎನ್ಐಎ ಸದ್ಯಕ್ಕೆ 186 ಜನರನ್ನ ವಶದಲ್ಲಿಟ್ಟುಕೊಂಡು ವಿಚಾರಣೆ ಮಾಡುತ್ತಿದೆ. ನರಮೇಧ ಸ್ಥಳದಲ್ಲಿ 3D ಮ್ಯಾಪಿಂಗ್, ಎನ್ಐಎ ಡಿಜಿ ಭೇಟಿ.
ನರಮೇಧ ನಡೆದ ಸ್ಥಳದಲ್ಲಿ 3D ಮ್ಯಾಪಿಂಗ್ ನಡೆಸುತ್ತಿರೋ ಎನ್ಐಎ ಉಗ್ರರ ಹೆಜ್ಜೆ ಗುರುತು ಪತ್ತೆ ಹಚ್ಚುತ್ತಿದೆ. ಖುದ್ದು ಎನ್ಐಎ ಡಿಜಿ ಸದಾನಂದ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಉಗ್ರರು ಎಲ್ಲಿಂದ ಬಂದ್ರು, ದಾಳಿ ಹೇಗ್ ಮಾಡಿದ್ರು, ಯಾವ ಮಾರ್ಗದಿಂದ ದಾಳಿಗೆ ಬಂದ್ರು ಅನ್ನೋದರ ಕುರಿತು 3D ಮ್ಯಾಪಿಂಗ್ ಮಾಡಲಾಗ್ತಿದೆ. ಇದೆಲ್ಲದರ ಮಧ್ಯೆ ಪಹಲ್ಗಾಮ್ ಉಗ್ರರ ದಾಳಿಯ ತನಿಖೆಯನ್ನ ನಿವೃತ್ತ ಜಡ್ಜ್ಗಳಿಂದ ಮಾಡಿಸಬೇಕು, ನ್ಯಾಯಾಂಗ ತನಿಖೆ ನಡೆಸಬೇಕೆಂದು ಕಾಶ್ಮೀರದ ನಿವಾಸಿಗಳು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ರು. ಇಂದು ಅರ್ಜಿ ವಜಾ ಮಾಡಿರುವ ಸುಪ್ರೀಂ ಕೋರ್ಟ್ ಪಿಐಎಲ್ ಸಲ್ಲಿಸಿದವರಿಗೆ ತರಾಟೆಗೆ ತೆಗೆದುಕೊಂಡಿದೆ. ಇಂತಹ ತನಿಖೆ ನಡೆಸಲು ಜಡ್ಜ್ಗಳು ತಜ್ಞರಲ್ಲ. ಈ ರೀತಿ ಅರ್ಜಿ ಸಲ್ಲಿಸಿ ಸೇನೆಯ ಮನೋಸ್ಥೈರ್ಯ ಕುಗ್ಗಿಸಬೇಡಿ, ಕೋರ್ಟ್ನ ಸಮಯ ಹಾಳು ಮಾಡಬೇಡಿ ಅಂತ ತರಾಟೆಗೆ ತೆಗೆದುಕೊಂಡಿದೆ. ಬ್ಯೂರೋ ರಿಪೋರ್ಟ್, TV9.